ಸರ್, ಹೇಗೆ ಇಷ್ಟು ಕಡಿಮೆ ಅವಧಿನಲ್ಲಿ ಈ ಕಾಮಗಾರಿ, ಇಷ್ಟು ದೊಡ್ಡ ಮಟ್ಟದ ಕಾಮಗಾರಿ ಪೂರ್ಣಗೊಳಿಸೋದು ಹೇಗೆ? ನಿರಂತರ ಪರಿಶೀಲನೆ, ಸಭೆ, ಬೇರೆ ಬೇರೆ ಇಲಾಖೆಗಳನ್ನ ಕರೆದು ಸಮನ್ವಯತೆ ಸಾಧಿಸೋದು ಇದೆಲ್ಲಾನು ಕೂಡ ಮಾಡಿದ್ವಿ. ಇದೊಂಥರ ಹೃದಯ ಭಾಗ ಡಾಕ್ಟರ್ ರಾಜ್ಕುಮಾರ್ ರಸ್ತೆ. ಈ ರಸ್ತೆಯಲ್ಲಿ ಕರ್ನಾಟಕದ ಸುಮಾರು 20 ಜಿಲ್ಲೆ KSRTC ಬಸ್ಗಳು ಬರ್ತವೆ. ರಾಜಾಜಿನಗರ ಪಶ್ಚಿಮ ಕಾಡು ರಸ್ತೆ, ಯಾವ ದಾರಾ ಬೇಂದ್ರೆ ರಸ್ತೆ ಅಂತ ಇದ್ವಿ, ಅದೊಂದು ಫ್ಲೈಓವರ್ ಆದಮೇಲೆ ನಮ್ಮ ಅರ್ಧ ಟ್ರಾಫಿಕ್ ಪ್ರಾಬ್ಲಮ್ಮು ಅಲ್ಲಿ ಸಾಲ್ವ್ ಆಯಿತು. ಶನಿವಾರ ಭಾನುವಾರ 7-8 ಸಾವಿರ ಬಸ್ ಹೊಡುತ್ತೆ. ಇದು ಭಾಳ ಹೃದಯ ಭಾಗ. ಸೊ ಇದು ನಮ್ಮ ವ್ಯಾಪ್ತಿನಲ್ಲಿ ಸುಮಾರು 1.9 ಕಿಲೋಮೀಟರ್ ದೂರ ಇದೆ, ಉದ್ದ ಇದೆ. ಇದನ್ನ ಕಳೆದ ಮಾರ್ಚ್ನಲ್ಲಿ ನಾವು ಕೆಲಸ ತಗೊಂಡ್ವು. ನಾವು ನಿರಂತರವಾಗಿ ಇದನ್ನ ತಪಾಸಣೆ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಇದುವರೆಗೂ ಇದು 19ನೇ ಪರಿಶೀಲನೆ ನಾವು ಮಾಡ್ತಾ ಇರೋದು. ಪೈಪ್ ಲೈನ್ ಚೇಂಜ್ ಮಾಡಿದ್ದೀವಿ, ಸ್ಯಾನಿಟರಿ ಲೈನ್ ಚೇಂಜ್ ಮಾಡಿದ್ದೀವಿ, ವಿದ್ಯುತ್ ಕಂಬ ಹೊಸದು ಹಾಕಿದ್ದೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ. ಇಲ್ಲಿ ಬರ ಒಂದೊಂದು ಹನಿ ಕೂಡ ನಾವು ಸ್ಟೋರ್ ಮಾಡಬೇಕು ಅಂತ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿ ಇವತ್ತು ಈ ಕಾಮಗಾರಿ ಈ ಮಟ್ಟಕ್ಕೆ ಬಂದಿದೆ. ಸ್ನೇಹಿತರೆ ನಮಸ್ತೆ, ಈ ಸಂಜೆ ನ್ಯೂಸ್ನ ಇವತ್ತಿನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದಂಥ ಶ್ರೀಯುತರಾದಂಥ ಸುರೇಶ್ ಕುಮಾರ್ ಸಾಹೇಬ್ರು ಇದ್ದಾರೆ. ಸೊ ಮಾತನಾಡ್ತಾ ಹೋಗ್ತೀನಿ ನಾನಾ ವಿಚಾರಗಳ ಕುರಿತು. ಜೊತೆಯಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೊಳೆ ಹರಿತಾ ಇರುವಂಥದ್ದು, ಈ ಕುರಿತು ಕೂಡ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಾವು ಬಿಡುವಿಲ್ಲದ ಸಮಯದ ಮಧ್ಯೆ ನಮಗೆ ಸಂದರ್ಶನ ನೀಡೋದಕ್ಕೆ ತಾವು ಒಪ್ಕೊಂಡಿದ್ದಕ್ಕೆ ಮೊದಲಿಗೆ ತಮಗೆ ಧನ್ಯವಾದಗಳು ಸರ್. ಸರ್, ಈಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣನೇ ನಮಗೆ ಭಾಳ ನೀಟಾಗಿ ಕಾಣುತ್ತೆ ಸರ್. ಯಾವ ರಸ್ತೆಗೆ ಹೋದ್ರೂ ಕೂಡ ಸೊ ಭಾಳ ಅಭಿವೃದ್ಧಿಯ ನಮ್ಮ ಕಣ್ಣು ಕಾಣಿಸ್ತಾ ಇದೆ ಸರ್. ಬೇರೆ ಕ್ಷೇತ್ರಕ್ಕೆ ನಾವು ಹೋಲಿಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಹೇಗೆ ಸಾಧ್ಯವಾಯಿತು? ಅಲ್ಲ, ಹಾಗೇನಿಲ್ಲ. ನಾವು ನಿರಂತರವಾಗಿ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೀವಿ. ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕೂಡ ಒಂದಷ್ಟು ತೊಂದರೆ ಇದೆ, ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತಾ ಇದೆ. ವಿಶೇಷವಾಗಿ ನಮ್ಮಲ್ಲಿ ಈಗ ರಾಜಾಜಿನಗರ ಪಶ್ಚಿಮ ಕಾಡು ರಸ್ತೆ, ಯಾವ ದಾರಾ ಬೇಂದ್ರೆ ರಸ್ತೆ ಅಂತ ಇದ್ವಿ, ಅದೊಂದು ಫ್ಲೈಓವರ್ ಆದಮೇಲೆ ನಮ್ಮ ಅರ್ಧ ಟ್ರಾಫಿಕ್ ಪ್ರಾಬ್ಲಮ್ಮು ಅಲ್ಲಿ ಸಾಲ್ವ್ ಆಯಿತು. ಈಗ ಇದೊಂಥರ ಹೃದಯ ಭಾಗ ಡಾಕ್ಟರ್ ರಾಜ್ಕುಮಾರ್ ರಸ್ತೆ. ಈ ರಸ್ತೆಯಲ್ಲಿ ಕರ್ನಾಟಕದ ಸುಮಾರು 20 ಜಿಲ್ಲೆ KSRTC ಬಸ್ಗಳು ಬರ್ತವೆ. ಇಲ್ಲಿ ವಾರದ ದಿನಗಳಲ್ಲಿ ಸುಮಾರು 4-6 ಸಾವಿರ ಬಸ್ ಓಡಾಡುತ್ತೆ. ಶನಿವಾರ ಭಾನುವಾರ 7-8 ಸಾವಿರ ಬಸ್ ಓಡುತ್ತೆ. ಇದೊಂದು ಭಾಳ ಹೃದಯ ಭಾಗ. ಸೊ ಇದು ನಮ್ಮ ವ್ಯಾಪ್ತಿನಲ್ಲಿ ಸುಮಾರು 1.9 ಕಿಲೋಮೀಟರ್ ದೂರ ಇದೆ, ಉದ್ದ ಇದೆ. ಇದನ್ನ ಕಳೆದ ಮಾರ್ಚ್ನಲ್ಲಿ ನಾವು ಕೆಲಸ ತಗೊಂಡ್ವು. ನಾವು ನಿರಂತರವಾಗಿ ಇದನ್ನ ತಪಾಸಣೆ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಇದುವರೆಗೂ ಇದು 19ನೇ ಪರಿಶೀಲನೆ ನಾವು ಮಾಡ್ತಾ ಇರೋದು. ರಾಜ್ಕುಮಾರ್ ರಸ್ತೆಯ ಪೂರ್ವ ಭಾಗದಲ್ಲೇನಿದೆ ನಮ್ಮ ಈ ಸಂಜೆ ಸುಗುಣ ಆಸ್ಪತ್ರೆ, ಕಣ್ವ ಏನಿದೆ, ಈ ಭಾಗದ್ದು ರಸ್ತೆನ ಸಂಚಾರಕ್ಕೆ ಮುಕ್ತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವು. ಆದರೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಒಂದಷ್ಟು ಕೊರತೆಗಳನ್ನು ನನಗೆ ಕಂಡಿದೆ. ಇನ್ನಷ್ಟು ಡಕ್ಟ್ಸ್ ಅವರು ಮುಚ್ಚಬೇಕು. ಅವರು ಜೊತೆಗೆ ಅಪ್ರೋಚ್ ರೋಡ್ಗಳನ್ನ ನಾವು ಸರಿ ಮಾಡಬೇಕು. ಅದನ್ನೆಲ್ಲ ಗಮನಿಸಿ ನಾನು ಹೇಳಿದ್ದೀನಿ. ಮತ್ತೆ ಮುಂದಿನ ಶುಕ್ರವಾರ ನಾವು ಇನ್ಸ್ಪೆಕ್ಷನ್ ಮಾಡಿ ಬರುವ ವಾರ ಇದನ್ನ ಸಂಚಾರಿ ಮುಕ್ತ ಮಾಡ್ತೀವಿ. ಈ ರಸ್ತೆನಲ್ಲಿ ಕಳೆದ ಅನೇಕ ದಿವಸಗಳಿಂದ ಈ ವ್ಯಾಪಾರಸ್ಥರುಗಳ ಬಹಳ ತೊಂದರೆ ಆಗಿದೆ. ನನಗೂ ಕೂಡ ಗೊತ್ತಾಗುತ್ತೆ. ಆದರೆ ಇದೊಂದು ಪ್ರಮುಖ ಒಂದು ಕಾಮಗಾರಿ. ಪೈಪ್ ಲೈನ್ ಚೇಂಜ್ ಮಾಡಿದ್ದೀವಿ, ಸ್ಯಾನಿಟರಿ ಲೈನ್ ಚೇಂಜ್ ಮಾಡಿದ್ದೀವಿ, ವಿದ್ಯುತ್ ಕಂಬ ಹೊಸದು ಹಾಕಿದ್ದೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ. ಇಲ್ಲಿ ಬರ ಒಂದೊಂದು ಹನಿ ಕೂಡ ನಾವು ಸ್ಟೋರ್ ಮಾಡಬೇಕು ಅಂತ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿ ಇವತ್ತು ಈ ಕಾಮಗಾರಿ ಈ ಮಟ್ಟಕ್ಕೆ ಬಂದಿದೆ. ಮುಂದಿನ ವಾರ ದಿನಾಂಕನ ನಾವು ವಿಷಯ ಮಾಡ್ತೀವಿ. ಸರ್, ಹೇಗೆ ಇಷ್ಟು ಕಡಿಮೆ ಅವಧಿನಲ್ಲಿ ಈ ಕಾಮಗಾರಿ, ಇಷ್ಟು ದೊಡ್ಡ ಮಟ್ಟದ ಕಾಮಗಾರಿ ಪೂರ್ಣಗೊಳಿಸೋದು ಹೇಗೆ? ಇಲ್ಲ, ಕಳೆದ ನವೆಂಬರ್ನಲ್ಲಿ ಈ ಕಾಮಗಾರಿ ತಗೊಂಡಿರುವ ಏಜೆನ್ಸಿ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲೇ ತುಂಬಾ ಗಲಾಟೆ ಆಗಿತ್ತು. ಸೊ ಸೋಮಶೇಖರ್ ಅವರು, ಯಶವಂತಪುರ ಕ್ಷೇತ್ರದವರು, ನಾನು ಎಲ್ಲರೂ ಕೂಡ ಮಾತಾಡಿದ್ವು. ಆಮೇಲೆ ಪ್ರಾಯಶಃ ಅವರು ಕೂಡ ಇದೊಂದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂತ ಕಾಣುತ್ತೆ. ನಮ್ಮ ಅಧಿಕಾರಿಗಳು ಕೂಡ ಮುತುವರ್ಜಿ ವಹಿಸಿದ್ದಾರೆ. ನಿಜ, ಜನಕ್ಕೆ ಇದು ತುಂಬಾ ನಿಧಾನ ಅಂತ ಅನಿಸ್ತಾ ಇದೆ. ಆದರೆ ಇಲ್ಲಿ ಸಾಮಾನ್ಯವಾಗಿ ಟಾರ್ ರೋಡ್ ತರ ಅಲ್ಲ, ಬರೀ ಕಾಂಕ್ರೀಟ್ ರೋಡ್ ಮಾಡೋದಲ್ಲ, ಪೂರ್ತಿ ಒಂಥರ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ. ಹೊಸ ಲೈನ್ಗಳೆಲ್ಲ ಹಾಕಿ ಅದಕ್ಕೋಸ್ಕರ ಒಂದು ನಿಗದಿತ ಸಮಯದಲ್ಲಿ ಮುಗಿಸೋದಕ್ಕೆ ನಾವು ನಿರಂತರ ಪರಿಶೀಲನೆ, ಸಭೆ, ಬೇರೆ ಬೇರೆ ಇಲಾಖೆಗಳನ್ನ ಕರೆದು ಸಮನ್ವಯತೆ ಸಾಧಿಸೋದು ಇದೆಲ್ಲಾನು ಕೂಡ ಮಾಡಿದ್ವಿ.